ನಾನು ಟೀಮಿಗೆ ಸೆಲೆಕ್ಟ್ ಆಗಿದ್ದೀನಿ. ಆದರೆ ನಾನು ಗೆಲ್ಲೋದಕ್ಕೆ ಗೀತಾನೇ ಕಾರಣ. ಅವಳು ಅಷ್ಟೊಂದು ಕಾಳಜಿ ತಗೊಂಡು ನನ್ನ ಸೇವೆ ಮಾಡದೇ ಇದ್ದಿದ್ರೆ ನಾನು ಹೇಳೋಕ್ಕಾಗ್ತಾ ಇರಲಿಲ್ಲ. ಅವಳು ಮಾಡಿರೋ ನೋವು ಅವಳೇ ಸರಿ ಮಾಡಿದಾಳೆ. ಅದರಲ್ಲೇನೋ ದೊಡ್ಡಸ್ತಿಕೆ. ದೊಡ್ಡಸ್ತಿಕೆ ಸಣ್ಣ ಮಾತು ಎಲ್ಲ ಆಮೇಲೆ ಮೊದಲು ಗೆದ್ದು ಬಂದಿರೋ ಮಕ್ಕಳಿಗೆ ಆರತಿ ಮಾಡಿ ಹೋಗಿ. ಇರಿ, ಆರತಿ ತರ್ತೀನಿ. ಚಿಕ್ಕಮ್ಮ, ಆರತಿ ಎಲ್ಲ ಏನು ಬೇಡ. ಇದೇನೋ ಹೀಗನ್ಬಿಟ್ಟೆ, ಗೆದ್ದು ಬಂದಿದ್ದೀರಾ ಇಬ್ರು, ಆರತಿ ಮಾಡಿಸ್ಕೋಬೇಕು. ಬೇಡ ಪುಟ್ಟತ್ತೆ. ಯಾಕೋ ಗೆದ್ದಿದ್ದೀನಿ ಅನ್ನೋ ಖುಷಿನೇ ಇಲ್ಲ ಮನಸ್ಸಿಗೆ. ನನಗೂ ಆರತಿ ಬೇಡಮ್ಮ. ಗೀತಾ, ಏನಾಯ್ತಮ್ಮ? ಯಾಕೋರಿಬ್ರು ಆ ಥರ ಹೊಟ್ಟೋದ್ರು? ಅದೊಂದು ದೊಡ್ಡ ಕತೆ ಪುಟ್ಟತ್ತೆ. ಗೀತಾ, ನೀನ್ ಸ್ಟೇಜ್ ಹತ್ತದಾಗ ಏನಾಯ್ತು ಅಂತ ಪುಟ್ಟತ್ತೆಗೂ ಹೇಳು. ಗೀತಾ, ಏನಾಯ್ತು? ಅಯ್ಯೋ ಪರವಾಗಿಲ್ಲ ಸರ್, ನನ್ ಕಷ್ಟ ನಾನೇ ಅನ್ಭವಿಸ್ತೀನಿ. ಅರೆ ನೀವ್ ಮಾತ್ರ ಹತ್ರ ಬರ್ಬೇಡಿ. ಬೇಡ ಕಣ್ರಿ, ನಾನು ದೂರ ಇದ್ದಷ್ಟು ನಿಮ್ಗೆ ಕಷ್ಟ ಜಾಸ್ತಿ. ಹತ್ರ ಬರ್ಬೇಡಿ, ನಾನು ಇನ್ನೂ ಫೋಟೋಸ್ ಎಷ್ಟೊಂದು ತಗೋಬೇಕು. ಚೆನ್ನಾಗಿದೆ. ಫೋಟೋ ತಗೊಂಡ್ರಿ, ನೋಡಿದ್ರಿ, ಚೆನ್ನಾಗಿದೆ ಅಂದ್ಕೊಂಡ್ರಿ. ಅದ್ರಲ್ಲಿ ಏನಿದೆ ವಿಶೇಷ? ನೀವು ಚೆನ್ನಾಗಿದ್ದೀರಾ ಅಂತ ಮೊದ್ಲೇ ಹೇಳಿದ್ನಲ್ಲ. ನೀವೊಬ್ರು ಹೇಳ್ಬಿಟ್ರೆ ಸಾಕಾ? ನನ್ ಫೇಸ್ಬುಕ್ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕು. ನೋಡ್ತೀರಿ, ಇವಾಗ ಅಪ್ಲೋಡ್ ಮಾಡ್ತೀನಿ, ಒಂದ್ ದಿವಸಕ್ಕೆ 500 ಲೈಕ್ಸ್ ಬರುತ್ತೆ. ಓಹೋ, ಹಾಗಾದ್ರೆ ನನ್ಕಿಂತ ನಿನ್ ಫೇಸ್ಬುಕ್ ಫ್ರೆಂಡ್ಸ್ ಹೇಳೋದೇ ನಿನಗೆ ಮುಖ್ಯನಾ? ಹೌದು, ನೋಡಿ ಆಲ್ರೆಡಿ ಒಂದು ನೋಟಿಫಿಕೇಶನ್ ಬಂತು. ಇನ್ನೂ ಒಂದು ಲೈಕ್ ಬಂದಿರಬೇಕು ನೋಡಿ. ರಾಕೇಶ್, ಯಾವಾಗ್ಲೂ ಫಸ್ಟ್ ಬರೋ ಲಕ್ಕಿ, ಈ ಲಾಸ್ಟ್ ಅಂತೆ. ಎಂಟಿನ ಎತ್ಕೊಂಡು ನೋಡಿದ್ರಲ್ಲ, ಏನ್ ಗುರು ಒಳ್ಳೆ ಲಾರಿ ಏನಾಗ್ಲಿ ಮಗ ಮಗ ಅವಳು 120 kg ಇದ್ದಾಳೆ ಮಗ. ಒಂದು ಕಾಲ್ ಕ್ವಿಂಟಲ್ ಅಂದ್ರೆ ಸುಮ್ಮನೇನು ಏನು ಏನು ಮಗ ಒಂದು 30 kg ಅಟ್ಲೀಸ್ಟ್ ಲಕ್ಕಿಗೋಸ್ಕರ ತೂಕ ಕಮ್ಮಿ ಮಾಡ್ಕೋಬೇಕಲ್ವಾ. ಇಲ್ಲಿ ಸ್ಟೇಜೇ ಮುರಿದಾಗ್ಬಿಟ್ರಲ್ಲ, ಇನ್ ಮನೇಲಿ ಮಂಜಿನ ಏನು
ಗೀತಾ ಕೂತ್ಕೋ. ಏನಾಯ್ತಮ್ಮ ಗೀತಾ? ಲಕ್ಕಿಯವ್ರ ಕಬಡ್ಡಿ ಟ್ರೈನಿಂಗ್ಗೆ ಅಂತ ಹೋಗಿದ್ನಲ್ಲ, ಅಲ್ಲಿ ನನ್ನ ಸ್ಟೇಜ್ ಮುರಿದಾಕ್ಬಿಟ್ಟೆ ಪುಟ್ಟತ್ತೆ. ಇದೇನೆ ಚಿಕ್ಕ ಮಕ್ಕಳು ಆಟ ಸಾಮಾನು ಮುರಿದಾಕಿದ್ರು ಅನ್ನೋ ಥರ ಹೇಳ್ತಾ ಇದೆಯಾ? ನಾನು ಸ್ಟೇಜ್ ಹತ್ತಿದ್ದಂಗೆ ಸ್ಟೇಜೇ ಮುರಿದೋಯ್ತು. ಎಲ್ಲ ಆಡ್ಕೊಂಡು ನಕ್ಕಿದ್ರು ಪುಟ್ಟತ್ತೆ. ನೀನ್ ಹತ್ತಿದ ಕೂಡಲೇ ಅದು ಹೇಗೆ ಮುರಿದೋಗುತ್ತೆ? ಸ್ಟೇಜ್ ಮೇಲೆ ಬೇರೆ ಯಾರೂ ಇರ್ಲಿಲ್ವಾ? ಏನೋ ಬೇರೆ ಕಾರಣ ಇರಬೇಕು. ಅದಕ್ಕೆ ನೀನ್ ಯಾಕಮ್ಮ ಅಳ್ತಿದ್ಯಾ? ಲಕ್ಕಿಯವ್ರಿಗೂ ತುಂಬಾ ಅವಮಾನ ಆಯ್ತು ಪುಟ್ಟತ್ತೆ. ಇಲ್ಲಿ ಸ್ಟೇಜ್ನೇ ಮುರಿದಾಕ್ತವ್ರು. ಇನ್ ಮನೇಲಿ ಮಂಚದ ಗತಿ ಏನಾಗಿರಲ್ಲ ಅಂತ ಕೆಟ್ಟದಾಗಿ ಮಾತಾಡಿದ್ರು. ಅವ್ರು ಎಲ್ರ ಮುಂದೆ ತಲೆ ತಗ್ಸಿದ್ರು ಪುಟ್ಟತ್ತೆ. ಕೆಟ್ಟ ಜನ ಹೊಲಸು ಮಾತಾಡ್ತಾರೆ, ಅದಕ್ಕೆ ಯಾರಾದ್ರೂ ತಲೆ ಕೆಡಿಸ್ಕೋತಾರಾ? ಅಲ್ಲ ಪುಟ್ಟತ್ತೆ, ನಾನೇ ತಿಂದು ದಪ್ಪ ಅನ್ನ. ಇಲ್ಲ, ಚಿಕ್ಕವಳಿದ್ದಾಗ ಕಾಲಿಗೆ ಏಟಾಯ್ತು. 3 ತಿಂಗಳು ಮಲಗದಲ್ಲೇ ಇದ್ದೆ. ಔಷಧಿ ತಗೊಂಡು ಈಗ ದಪ್ಪ ಆಗೋದೆ. ನನ್ನ ತಪ್ಪ. ನಿನ್ ತಪ್ಪಲ್ಲ, ಯೋಚನೆ ಮಾಡ್ಬೇಡ ಬಿಡು. ಇಷ್ಟು ದಿವಸ ನನ್ನನ್ನು ಯಾರು ನೋಡಿ ನಕ್ಕಿದ್ರು ಏನಂದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ ಪುಟ್ಟತ್ತೆ. ನನ್ನ ಆತ್ಮವಿಶ್ವಾಸ ನಾನು ಕಳ್ಕೋಬಾರ್ದು ಅಂತ ನನ್ನ ಬಗ್ಗೆ ನಾನೇ ಆಡ್ಕೊಂಡು ನಗ್ತಿದ್ದೆ. ಇಷ್ಟು ವರ್ಷ ಇಲ್ದೇ ಇರೋದು ಇವತ್ತೇನಮ್ಮ ವ್ಯತ್ಯಾಸ ಮಾಡುತ್ತೆ? ಮರ್ತು ಬಿಡು ಅದನ್ನ. ಇಲ್ಲ ಪುಟ್ಟತ್ತೆ, ಲಕ್ಕಿಯವ್ರಿಗೆ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಬದಲಾಗ್ಲೇಬೇಕು ಅನ್ನಿಸ್ತಿದೆ. ನೀನ್ ಯಾಕೆ ಬದಲಾಗ್ಬೇಕು? ನೋಡೋರ್ ದೃಷ್ಟಿ ಬದಲಾಗ್ಬೇಕು, ನೀನಲ್ಲ. ಇಲ್ಲ ಪುಟ್ಟತ್ತೆ, ನಾನು ಬದಲಾಗ್ಲೇಬೇಕು. ಲಕ್ಕಿಯವ್ರಿಗೆ ತಕ್ಕ ಹೆಂಡತಿ ಅನ್ನಿಸ್ಕೋಬೇಕು. ಗೀತಾ, ನೀನ್ ಯಾವ್ದ್ರಲ್ಲಿ ಕಡಿಮೆ ಇದೆಯಾ ಹೇಳು? ಎಷ್ಟೆಲ್ಲ ಸಾಧನೆ ಮಾಡಿದೀಯ ನೀನು. ಆದ್ರೆ ಈ ಸಾಧನೆ ಯಾವುದು ಜನರಿಗೆ ಕಾಣ್ತಿಲ್ಲ ಪುಟ್ಟತ್ತೆ. ಎಲ್ರಿಗೂ ಮೊದಲು ಕಾಣೋದು ಆಕಾರ, ಆಕೃತಿ ಇಷ್ಟೇ. ಅದೆಲ್ಲ ಮೊದಲನೇ ನೋಟಕ್ಕೆ ಮಾತ್ರ. ನಿಮ್ಮಲ್ಲಿ ಹೊಂದಾಣಿಕೆ ಇದೆಯೋ ಇಲ್ವೋ ಅನ್ನೋದು ನೀವು ಗಂಡ ಹೆಂಡ್ತಿರ್ ಮನಸ್ಸಲ್ಲಿರಬೇಕು ಅಷ್ಟೇನೆ. ಲಕ್ಕಿಗೆ ನಿನ್ಕಿಂತ ಹೊಂದ್ಕೊಂಡು ಹೋಗೋ ಹೆಂಡತಿ ಬೇರೆ ಯಾರು ಸಿಕ್ತಿದ್ರು ಹೇಳು? ಇಲ್ಲ ಪುಟ್ಟತ್ತೆ, ನಾವು ಮೊದಲು ನೋಡೋದಕ್ಕೆ ಈಡು ಜೋಡು ಥರ ಇರಬಾರ್ದು. ನಮ್ಮ ಜೋಡಿ ನೋಡಿದ ತಕ್ಷಣ ಎಂಥ ಜೋಡಿ ಇದು, ಎಷ್ಟು ಚೆನ್ನಾಗಿದೆ ಅನ್ಬೇಕು. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಸಣ್ಣ ಆಗಬೇಕು ಅಂತ. ಹಾಕ್ರಿ, ಯಾರಾದ್ರೂ ಲೈಕ್ ಬದಲು ಸ್ಯಾಡ್ ಎಮೋಜಿ ಏನಾದ್ರು ಹಾಕಿದ್ರ? ಅಥವಾ ಕಮೆಂಟ್ ಅಲ್ಲಿ ಯಾರಾದ್ರೂ ಖರಾಬಾಗಿ ಕಾಣಿಸ್ತಾ ಇದೀರಾ ಅಂತ ಹೇಳಿದ್ರ? ನೋಡಿ, ಯಾರೇನೇ ಹೇಳಿರ್ಲಿ, ನೀವು ನನಗೆ ಚೆನ್ನಾಗಿ ಕಾಣಿಸ್ತೀರಾ, ಅಷ್ಟು ಸಾಕಲ್ವಾ ನಿಮ್ಗೆ? You are looking really beautiful.
ಕೋಪನಾ? ನನಗೆ ಮೆಸೇಜ್ ಮಾಡಬೇಡ. ಓಕೆ, ಮಾಡಲ್ಲ. ಬಟ್ ಯು ಆರ್ ಮೋರ್ ಬ್ಯೂಟಿಫುಲ್. ಒಬ್ಬ ಹುಡುಗ ಬಂದು ಮದುವೆ ಮಾಡಿಸ್ಬೇಕು ಅಂತ ಅಡ್ವಾನ್ಸ್ ಕೊಟ್ಟೋದ. ಈಗ ನೋಡಿದ್ರೆ ಆ ಹುಡುಗನೇ ನಾಪತ್ತೆ ಆಗಿದ್ದಾನೆ. ಅಂಥವ್ನ ನಂಬಿ ಊರಿನ ಮರ್ಯಾದೆ ಹಾಳು ಮಾಡಿ ಬಂದು ದೇವಸ್ಥಾನದಲ್ಲಿ ನಿಂತಿದ್ದಾಳೆ. ಇವಳನ್ನ ನಾವು ಸುಮ್ಮನೆ ಬಿಡ್ಬೇಕಾ? ಶಿಕ್ಷೆ ಕೊಡ್ಲೇಬೇಕ್ರಿ. ಏನು ಹೇಳ್ತಿದ್ಯಾ ಗೀತಾ ನೀನು? ಹೌದು ಪುಟ್ಟತ್ತೆ, ಲಕ್ಕಿಯವ್ರಿಗೆ ತಕ್ಕ ಹೆಂಡತಿ ಅನ್ನಿಸ್ಕೊಂಡು ಅವ್ರ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದ್ರೆ ನಾನು ಸಣ್ಣ ಆಗ್ಲೇಬೇಕು. ನಾನು ಸಣ್ಣ ಆಗ್ತೀನಿ. ಹುಚ್ಚು ನಿರ್ಧಾರಗಳನ್ನೆಲ್ಲ ಮಾಡಬೇಡ ಗೀತಾ ನೀನು. ಇದೇನು ಸುಲಭದ ನಿರ್ಧಾರನಾ? ಸುಲಭ ಅಲ್ಲದೆ ಇರ್ಬೋದು, ಆದರೆ ಅಸಾಧ್ಯ ಏನಲ್ವಲ್ಲ. ಅಂದ್ರೇನು ನನ್ನ ಕೈಲಿ ಸಣ್ಣ ಆಗಕ್ಕಾಗಲ್ಲ ಅಂತನಾ? ನಾನು ಹಾಗೆ ಹೇಳಲಿಲ್ಲ ಗೀತಾ. ನೀನು ಮನ್ಸು ಮಾಡಿದ್ರೆ ಖಂಡಿತ ಸಣ್ಣ ಆಗ್ತೀಯ. ಆದರೆ ಯಾರೋ ಏನೋ ಹೇಳಿದ್ರು ಅಂತ ನಿನ್ನ ತನ ನೀನು ಬಿಟ್ಕೊಡ್ಬೇಕಾ? ಅಂದರೆ ನಾನು ದಪ್ಪ ಇರೋದ್ರಲ್ಲೇನಾ ನನ್ನ ತನ ಇರೋದು? ನನಗೆ ಗಾತ್ರ ಇಲ್ಲ ಅಂದರೆ ನನಗೆ ಅಸ್ತಿತ್ವನೇ ಇಲ್ವಾ? ನಾನು ಹಾಗೆ ಹೇಳಲಿಲ್ಲಮ್ಮ. ನೀನು ಹೀಗಿದ್ರೇನೆ ಚಂದ. ದೇವರು ಒಬ್ಬೊಬ್ರಿಗೆ ಒಂದೊಂದು ಲಕ್ಷಣ ಕೊಟ್ಟಿರ್ತಾನೆ. ನೀನು ಹೀಗಿದ್ರೇನೆ ಲಕ್ಷಣವಾಗಿರೋದು. ಬೇರೆಯವ್ರಿಗೋಸ್ಕರ ನೀನು ಯಾಕೆ ಬದಲಾಗಬೇಕು ಹೇಳು? ನಿನ್ನ ಮನಸ್ಸಿಗೆ ಏನು ಇಷ್ಟನೋ ನೀನು ಅದನ್ನೇ ಮಾಡು. ನನಗೆ ನನ್ನ ಮನಸ್ಸಿಗೆ ಇಷ್ಟ ಆಗೋದಕ್ಕಿಂತ ಲಕ್ಕಿಯವ್ರಿಗೆ ಇಷ್ಟ ಆಗೋದೇ ಮುಖ್ಯ. ನಾನು ಸಣ್ಣ ಹಾಗೆ ಆಗ್ತೀನಿ. ಲಕ್ಕಿಯವ್ರಿಗೆ ತಕ್ಕ ಹೆಂಡತಿ ಅನ್ನಿಸ್ಕೊಂಡೇ ಅನ್ನಿಸ್ಕೋತೀನಿ. ಮಂಗ್ಲಕ್ಕ, ಮಂಗ್ಲಕ್ಕ ಬನ್ನಿ. ಓಹೋ, ಏನು ಮಕ್ಕಳೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಇವತ್ತೇ ಪೇಮೆಂಟ್ ಬಂತು ನಮ್ಮ ಯಜಮಾನಿದ್ದು, ಅದಕ್ಕೆ ತಗೊಂಡ್ ಬಂದೆ ಮೇಡಮ್. ಚೀಟಿ ನಡೆದು 4 ದಿನ ಆಯ್ತು. ಇವಾಗ ತಂದ್ಕೊಡ್ತಿದ್ಯಾ ದುಡ್ಡು? ಇನ್ಮೇಲೆ ತಿಂಗಳಿಗೆ ಸರಿಯಾಗಿ ತಂದ್ಕೊಡ್ಬೇಕು. ಇಲ್ಲ ಅಂದ್ರೆ ಬಡ್ಡಿ ಸೇರಿಸ್ಕೊಡ್ಬೇಕಾಗತ್ತೆ, ಜ್ಞಾಪಕ ಇಟ್ಕೋ. ಮಂಗ್ಲಕ್ಕ, ಚೀಟಿ ಯಾರ್ಗ ಹೆಸರಲ್ಲಿ ಆಗಿದ್ದಾರೆ? ಗೀತಾ, ಗೀತನ ಹೆಸರು ನಡೀತಾ ಇರೋದು. ಗೀತಾ ಚಿಟ್ಸ್ ಅಂಡ್ ಫಂಡ್ಸ್ ಬೋರ್ಡ್ ಬರೆಯಕ್ ಕೊಟ್ಟಿದೀನಿ, ಇನ್ನೂ ಕೊಟ್ಟೇ ಇಲ್ಲ ಅವನು. ಎಲ್ಲ ಅವಳ ಹೆಸರಲ್ಲೇ ನಡೀತಾ ಇರೋದು. ಅವಳೇ ಇದಕ್ಕೆ ಮುಖ್ಯವಾಗಿರೋ ವ್ಯಕ್ತಿ. ಮಂಗ್ಲಕ್ಕ, ಬರ್ತೀನಕ್ಕ. ಸರಿ. ಆಮೇಲೆ ಊರಲ್ಲಿ ಈ ವಿಷಯನ ಎಲ್ರಿಗೂ ಹೋಗಿ ಹೇಳು, ಗೀತನ ಹೆಸರಲ್ಲೇ ಚೀಟಿ ನಡೀತಾ ಇರೋದು ಅಂತ. ಸರಿಕ. ಹೇಳು ಕಾವೇರಮ್ಮ. ಹೌದು, ಹೊಸ ಶುರು ಮಾಡಿದೀನಿ. 2 ಚೀಟಿನ? ಸರಿ ಸರಿ, ಎಂಟ್ರಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಮಾತಪ್ಪೋ ಹಾಗಿಲ್ಲ. ಏನು ಅಕೌಂಟಿಗೆ ದುಡ್ಡು ಹಾಕ್ತೀಯಾ? ಅದೆಲ್ಲ ಬೇಡ, ನಮ್ದೇನಿದ್ರು ಕ್ಯಾಶ್ ಬಂದ್ಬಿಡ್ಬೇಕು. ಸದ್ಯ ಆ ದೇವ್ರ ದಯೆಯಿಂದ ಚೀಟಿ ವ್ಯವಹಾರ ಚೆನ್ನಾಗಿ ಕುದುರ್ಕೊಂಡಿದೆ. ಮುಂದಿನ ತಿಂಗಳು ಇನ್ನ 2 ಚೀಟಿ ಶುರು ಮಾಡ್ಬೇಕು, ಅದು ಗೀತನ ಹೆಸರಲ್ಲೇ. ಚಿಕ್ಕತ್ತೆ, ಅವಳು ಸ್ಟೇಜ್ ಮೇಲೆ ಕಾಲಿಡ್ತಿದ್ದಾಗೆ ಸ್ಟೇಜ್ ಬಿರುಕ್ಬಿಟ್ಟು ಒಳಗಡೆ ಬಿದ್ದು ಹೋಗ್ಬಿಟ್ಲು. ಹೌದೇನೆ? ಮೂವತ್ತೆ ಒಳಗಡೆ ಬಿದ್ಬಿಟ್ಟು ಕಣ್ ತುಂಬಿಟ್ಟು ಪಿಡ ಪಿಡ ಅಂತ ನೋಡ್ತಿದ್ದಾಳೆ. ಅಲ್ಲಿದ್ದವರೆಲ್ಲ ಬಿದ್ದು ಬಿದ್ದು ನಗ್ತಿದ್ರು. ಏನು ಆಗಿಲ್ಲ ತಾನೆ? ನೀರಾನೇ ಬಿದ್ದಾಗ ಬಿದ್ದು ಅತ್ತೆ, ಅವಳಿಗೇನಾಗುತ್ತೆ? ಆದ್ರೆ ನನ್ಗೆ ಅಯ್ಯೋ ಅನ್ನಿಸ್ತಿರೋದು ಆ ಸ್ಟೇಜ್ ಹಾಕಿದ್ನಲ್ಲ ಟೆಂಟ್ ಹೌಸ್ ಅವನ ಬಗ್ಗೆ. ಹೊಟ್ಟೆ ಪಾಡಿಗೆ ಇವ್ರೇನೋ ಮಾಡ್ತಿರ್ತಾರೆ,
ಇವಳು ಅದನ್ನು ಎದೆ ಹಾಕೊಂಡ್ಳು. ನಾನು ಚಿಕ್ಕ ವಯಸ್ಸಿನಾನು ಹೇಳ್ತಿದ್ದೆ ಅತ್ತೆ, ಇಷ್ಟು ದಪ್ಪ ಇದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ, ಸ್ವಲ್ಪನೇ ನಿನ್ ತೂಕ ಇಳಿಸ್ಕೊ ಅಂತ. ಆದ್ರೆ ಅವಳು ನನ್ನ ಮಾತೆ ಕೇಳ್ತಿರ್ಲಿಲ್ಲ, ಸಿಕ್ಕಿದನ್ನೆಲ್ಲ ತಿಂತಾ ಇದ್ಲು. ಕೈ ಬಾಯಿ ಕಟ್ಟ ಅಭ್ಯಾಸನೇ ಇಲ್ಲ ಅವಳಿಗೆ. ಪಿಂಕಿ, ಏನೇ ಹೇಳು, ಹೆಣ್ಮಕ್ಳು ಅಷ್ಟು ದಪ್ಪ ಇರಬಾರ್ದು, ನೋಡಕ್ ಅಸಹ್ಯ ಅನ್ಸುತ್ತೆ. ನಮ್ ಕತೆ ಬಿಡಿಯತ್ತೆ, ಪಾಪ ಲಕ್ಕಿಯವ್ರ ಕತೆ ಹೇಳಿ. ಜೀವನ ಪೂರ್ತಿ ಇವಳೇ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಓಡಾಡ್ಬೇಕು. ಬೇರೆಯವ್ರ ಮುಂದೆ ಇವಳು ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತಲ್ವಾ. ಚಿನ್ನದಂತ ನನ್ನ ಮಗನ್ಗೆ ಹಿಡಂಬಿ ತರ ಗಂಟು ಬಿದ್ಲು. ನಾನು ಲಕ್ಕಿ ಅವ್ರಿಗೋಸ್ಕರನಾದರೂ ಸಣ್ಣ ಆಗಲೇಬೇಕು, ಇಲ್ಲ ಅಂದ್ರೆ ನನ್ನಿಂದ ಅವ್ರಿಗೆ ಅವಮಾನ ಆಗುತ್ತೆ. ನಿಮ್ಗೋಸ್ಕರ ನಾನು ಸಣ್ಣ ಆಗೇ ಆಗ್ತಿಲ್ಲ ಲಕ್ಕಿ ಅವರೇ. ಗೀತಾ, ಲಕ್ಕಿ ಅವರೇ, ಕುಡ್ದಿದ್ದೀರಾ? ಕುಡ್ದಿದ್ದೀನಿ. ಬೇಜಾರಿಗಲ್ಲ, ಖುಷಿ ಕುಡ್ದಿದ್ದೀನಿ. ಏನ್ ಖುಷಿ ಲಕ್ಕಿ ಅವರೇ? ಇವತ್ತು ನಾನು ಮ್ಯಾಚ್ಗೆ ಸೆಲೆಕ್ಟ್ ಆಗಿರೋದು ಖುಷಿ ತಾನೆ? ಹೌದು, ನಿಮಗೆ ಖುಷಿ ಅಂದ್ರೆ ನಮಗೂ ತುಂಬಾ ಖುಷಿ. ಈ ಖುಷಿ ಯಾರಿಂದ ತರ್ಕೊಂಡಿದ್ಯಾ? ನಿನ್ನಿಂದ. ಇವತ್ತು ನಾನು ಏನೇ ಸಾಧನೆ ಮಾಡಿದ್ರು ಅದು ನಿನ್ನಿಂದ ಗೀತಾ. ನನ್ನಿಂದ ಅಲ್ಲ ಲಕ್ಕಿ ಅವರೇ, ಅಮ್ಮ ಮತ್ತೆ ಮಾವನಿಂದ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ್ಲಿಂದನೂ ನಿಮ್ ಕಬಡ್ಡಿ ಹೇಳ್ಕೊಟ್ಟಿರೋದು ಮಾವ, ಅದಕ್ಕೆ ನೀವಿವತ್ತಿ ಸಾಧನೆ ಮಾಡೋಕ್ಕಾಗಿರೋದು. ಹೌದು, ಕರೆಕ್ಟು, ಅವರೇ ನನ್ನ ಗುರು. ಆದರೆ ಇವತ್ತು ನಾನು ನ್ಯಾಷನಲ್ ಕಬಡ್ಡಿ ಟೀಮಿಗೆ ಸೆಲೆಕ್ಟ್ ಆಗಿದ್ದೀನಿ, ಅದಕ್ಕೆ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಗೀತಾ. ನೀನು ಯಾವತ್ತೂ ನನಗೆ ಸಪೋರ್ಟ್ ಮಾಡ್ತೀಯ, ನನ್ನ ಬೆನ್ನಿಂದನೇ ಇರ್ತೀಯ. ಆದರೆ ನಾನು ಯಾವತ್ತೂ ನಿನಗೆ ಬೈತಾ ಇರ್ತೀನಿ, ನಿನಗೆ ಅವಮಾನ ಮಾಡ್ತಾ ಇರ್ತೀನಿ. ಐ ಆಮ್ ರಿಯಲಿ ಸಾರಿ ಗೀತಾ. ಅದಕ್ಕೆಲ್ಲ ಯಾಕೆ ಲಕ್ಕಿ ಅವರೇ ಕೈ ಮುಗಿತೀರಾ? ನಾನು ನಿಮ್ಮ ಹೆಂಡತಿ, ಇದೆಲ್ಲ ಮಾಡೋದು ನನ್ನ ಕರ್ತವ್ಯ. ಆದರೂ ನನ್ನಿಂದ ನಿಮ್ಗೆ ಅವಮಾನ ಆಗ್ತಿದೆಯಲ್ಲ, ನಂಗೆ ಅದಕ್ಕೆ ಬೇಜಾರು. ಡೋಂಟ್ ವರಿ, ನಾನು ಯಾವುದು ತಲೆಯಲ್ಲಿ ಹಾಕೊಂಡಿಲ್ಲ. ಲಕ್ಕಿ ಅವ್ರಿಗೋಸ್ಕರನಾದರೂ ಸಣ್ಣ ಆಗಲೇಬೇಕು, ಇಲ್ಲ ಅಂದರೆ ನನ್ನಿಂದ ಅವ್ರಿಗೆ ಅವಮಾನ ಆಗುತ್ತೆ. ನಿಮಗೋಸ್ಕರ ನಾನು ಸಣ್ಣ ಆಗೇ ಆಗ್ತಿಲ್ಲ ಲಕ್ಕಿ ಅವರೇ.
ಸರೆ ಸಗರೆ ಮಗ ಪರೆ ಸರೆ ಸಗರೆ ಮಗ ಪರೆ. ಇನ್ಮೇಲಿಂದ ನನ್ನಿಂದ ಲಕ್ಕಿಯವ್ರಿಗೆ ಅವಮಾನ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾಳೆಯಿಂದನೇ ಸಣ್ಣ ಆಗೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಏನ್ ಗುರು ಒಳ್ಳೆ ಲಾರಿ ಏನ್ ಮಗ ಮಗ ಅವಳು 120 kg ಈಸಿ ಇದ್ದಾಳೆ ಮಗ. 1 ಕಾಲ್ ಕ್ವಿಂಟಲ್ ಅಂದ್ರೆ ಸುಮ್ಮನೇನು.